ನಾವುಗಳಿರುವ ಈ ಪೃಥ್ವಿಯು ಗೋಳಾಕಾರದ ಇಳೆಯು ಎರಡು ಚಲನೆಯನ್ನು ಹೊಂದಿರುವುದು. ದೈನಂದಿನ ಹಾಗೂ ವಾರ್ಷಿಕ ಎಂಬ ಎರಡು ಪ್ರಕಾರದ ಚಲನೆಗಳು. ಸೂರ್ಯನ ಸುತ್ತ ಸುತ್ತುವ ಭೂಮಿಯು ವಾಲಿದೆ ತನ್ಮಯ ಅಕ್ಷದಲ್ಲಿ 23.5 ಡಿಗ್ರಿಯಲ್ಲಿ. ವಾಲಿದೆ ನಮ್ಮಯ ಧರಣಿಯು ಭೂಮಿಯ ಮೇಲೆ ಪೂರ್ವ ಪಶ್ಚಿಮ ಎಳೆದಿಯ ಹೂಹಾರೇಖೆಗಳು ಸ್ಥಳಗಳ ಮಾಹಿತಿ ವಾತಾವರಣವ ತಿಳಿಸುವ ಅಕ್ಷಾಂಶಗಳು. ಭೂಮಧ್ಯ ರೇಖೆಯು ಅತಿ ದೊಡ್ಡ ಅಕ್ಷಾಂಶ 0 ಡಿಗ್ರಿ ಹೊಂದಿರುವುದು. ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಎಂದು ಭೂಮಿಯ ವಿಭಜನೆ ಮಾಡಿರುವುದು. ಉತ್ತರದಲ್ಲಿ 90 ಅಕ್ಷಾಂಶ, ದಕ್ಷಿಣದಲ್ಲಿಯೂ ಇದೆ 90. 181 ಅಕ್ಷಾಂಶಗಳು ಇರುವು ನಮ್ಮಯ ಭೂಮಿಯಲ್ಲಿ. ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ, ಉತ್ತರದಲ್ಲಿ ಕರ್ಕಾಟವು. ಇವುಗಳ ನಡುವಿನ ಭಾಗದಲ್ಲಿ ಉಷ್ಣವಲಯವನ್ನು ಹೊಂದಿರುವುದು. ಮಕರ ಕರ್ಕಾಟಕ ವೃತ್ತಗಳಿಂದ ಅಂಟಾರ್ಟಿಕಾ ಆರ್ಕಿಟಿಕ್ ವರೆಗೆ ಸೂರ್ಯನ ಕಿರಣ ಹೊರೆಯಾಗಿ ಬಿದ್ದು ಸಮಶೀತೋಷ್ಣ ಹೊಂದಿರುವುದು. ಗೋಳದ 2 ಧ್ರುವಗಳಲ್ಲಿ 90 ಡಿಗ್ರಿ ಹೊಂದಿರುವುದು. ಉತ್ತರ ದಕ್ಷಿಣ ಈ ಧ್ರುವಗಳಲ್ಲಿ ಶೀತ ವಲಯವನ್ನು ಹೊಂದಿರುವುದು. ಭೂಮಿಯ ಮೇಲೆ ಉತ್ತರ ದಕ್ಷಿಣ ಎಳೆದಿಯ ಹೂಹಾರೇಖೆಗಳು ಸಮಯದ ಮಾಹಿತಿ, ಸ್ಥಳಗಳ ಮಾಹಿತಿ ತಿಳಿಸುವ ರೇಖಾಂಶಗಳು. ಲಂಡನ್ನಿನ ಗ್ರೀನ್ವಿಚ್ ರೇಖಾಂಶವು 0 ಡಿಗ್ರಿ ಹೊಂದಿರುವುದು. ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಎಂದು ಭೂಮಿಯ ವಿಭಜನೆ ಮಾಡಿರುವುದು. ಗೋಳದ ಮೇಲೆ ರೇಖಾಂಶಗಳು ಇರುವು 360. ಅರ್ಧ ವೃತ್ತದಲ್ಲಿ ಇರುವು ಇವುಗಳು ಧ್ರುವಗಳಲ್ಲಿ ಸಂಧಿಸುತ್ತಿರುವುದು.